Okay, yes. Namaste. Happy evening, all of you. Excellent evening. Shubha Sanjay. Welcome, welcome, all of you. Happy Namaste, sir. Happy evening, Gurugule. Happy evening. Happy evening, sir. ಹ್ಯಾಪಿ ತುಂಬಾ ಸಂತೋಷ ಆಗುತ್ತೆ ನಿಮ್ಮನ್ನ ನೋಡಿ. ಸಂತೋಷ ಗುರುಜಿ ತಮ್ಮನ್ನ ಬಹಳ ದಿನದಿಂದ ನೋಡಿ. ನಮಸ್ತೆ ಸರ್. ನಮಸ್ತೆ ಸರ್. ಹ್ಯಾಪಿ ಈವ್ನಿಂಗ್ ಗುರುಗಳೇ. ಹ್ಯಾಪಿ Namaste, ಈವ್ನಿಂಗ್. sir. Namaste. Evening, sir. ಗುರುಜಿ ತುಂಬಾ ಸಂತೋಷ ಆಯ್ತು ಗುರುಜಿ. ಹ್ಯಾಪಿ ಈವ್ನಿಂಗ್ ಗುರುಗಳೇ, ತುಂಬಾ ಸಂತೋಷ ಆಯ್ತು ತಮ್ಮನ್ನ ನೋಡಿ. ತುಂಬಾ ಸಂತೋಷ ಆಗುತ್ತೆ, ದೇವ್ರು ನೋಡಿದಾಗ ಆಗುತ್ತೆ. Happy evening, Guruji. ಮತ್ತೆ ಮಂಡೆಯಿಂದ ನೋಡಿ. ನಮಸ್ತೆ ಗುರುಗಳೇ. Thank you, thank you so much. Thank you so much. ಗುರುಗಳೇ, ಆರಾಮಿದ್ದೀರಾ? Oh, awesome, super, must. Yes, thank you so much. Thank you so much. So thank you so much. 350 members. Yarella join agidira. Amazing. So welcome to this Hunnime ಮ್ಯಾನಿಫೆಸ್ಟೇಷನ್ ರಿಚುವಲ್ಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು ಅದ್ಭುತವಾದ ಒಂದು ಹುಣ್ಣಿಮೆ ರಿಚುವಲ್ ನ ಮಾಡೋಣ. ಇದಕ್ಕೆ ಬೇಕಾಗಿರೋಂಥ ಸಾಮಗ್ರಿ ಆಲ್ರೆಡಿ ನಿಮ್ಗೆ ಮೆಸೇಜ್ ಎಲ್ಲ ಬಂದಿದೆ. ಸೊ ಯು ನೀಡ್ ಅ ಬ್ಯೂಟಿಫುಲ್, ಬೇಕಾಗಿರೋಂಥದ್ದು ಬೇಲೀಫ್ ಬೇಕು. ನೀಟ್ ಅಂಡ್ ಕ್ಲೀನ್ ಆಗಿರೋಂಥ ಒಂದು ಬೇಲೀಫ್, 5 ಬೇಲೀಫ್ ಬೇಕು. ಸೊ ಬೇಲೀಫ್ ಅಂದ್ರೆ ಏನ್ ಸರ್? ಪಲಾವ್ ಎಲೆ, ಅಡಿಗೆಗೆಲ್ಲ ಹಾಕ್ತಿರಲ್ಲ ಪಲಾವ್ ಎಲೆ, ಅದೇ ಬೇಕಾಗಿರೋಂಥದ್ದು, ಸರಿನಾ? ಜೊತೆಗೆ ದೀಪ, ಕ್ಯಾಂಡಲ್, ಒಂದು ತಟ್ಟೆ ಅಥವಾ ಬೌಲ್ ಬೇಕು, ಜೊತೆಗೆ ಒಂದು ಹೋಲ್ಡರ್ ಬೇಕು. ಸೊ ಇಷ್ಟು ರೆಡಿ ಇಟ್ಕೊಳ್ಳಿ. ಹಾಗೆ ಯಾರ ಹತ್ರ ಎಲ್ಲ ಯಂತ್ರಗಳಿದೆ, ಲಕ್ ಯಂತ್ರ, ಮನಿ ಯಂತ್ರ, ಅದೆಲ್ಲ ಇಟ್ಕೊಳ್ಳಿ. ಕ್ರಿಸ್ಟಲ್ಸ್ ಲೈಕ್ ನಿಮ್ಮ ಸ್ಫಟಿಕ ಕ್ರಿಸ್ಟಲ್ಸ್ ಪ್ಲಸ್ ಎನಿ ಬ್ರೇಸ್ಲೆಟ್ಸ್ ಎಲ್ಲ ನೀವು ಬೈ ಮಾಡಿದ್ರೆ, ಆರ್ ಇವನ್ ವಾಟರ್ ಬಾಟಲ್ ಕೂಡ ನೀವು ತಗೊಂಡಿದ್ದೀರಾ ಅಂತ ಹೇಳಿದ್ರೆ ಅದು ಕೂಡ ಇವತ್ತು ನೀವು ಚಾರ್ಜ್ ಮಾಡ್ಕೋಬಹುದು, ಅಂದ್ರೆ ಕ್ಲೆನ್ಸ್ ಮಾಡ್ಕೊಂಡೆಲ್ಲ ಮಾಡ್ಕೋಬಹುದು, ಸರಿನಾ? ಅದೆಲ್ಲ ರೆಡಿ ಇಟ್ಕೊಳ್ಳಿ. ಡನ್. ಸೊ ಇಷ್ಟು ಸಾಮಗ್ರಿಗಳು. ಎಸ್. ಸೊ ಇಷ್ಟೆಲ್ಲ ರೆಡಿ ಇದೆ ಅಂತ ಹೇಳಿದ್ರೆ we can start. ಇನ್ ಕೇಸ್ ಯಾರಾದ್ರೂ ರೆಡಿ ಮಾಡ್ಕೊಂಡಿಲ್ಲ ಅಂದ್ರೆ ಕ್ವಿಕ್ ಆಗಿ ರೆಡಿ ಮಾಡ್ಕೊಳ್ಳಿ, ಸರಿನಾ? ಸೊ ಅಲ್ಲಿವರೆಗೂ ಯಾರೆಲ್ಲ ಫಸ್ಟ್ ಟೈಮ್ ಹುಣ್ಣಿಮೆ ಸೆಷನ್ ಅಂದ್ರೆ ಫುಲ್ ಮೂನ್ ಸೆಷನ್ ನ ಅಟೆಂಡ್ ಮಾಡ್ತಿದ್ದೀರಾ, ಲೆಟ್ ಮಿ ನೋ. ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಿರೋರು FT ಅಂತ ಹಾಕಿ, ಫಸ್ಟ್ ಟೈಮ್ ಅಂತ ಹಾಕಿ, ಅಥವಾ FT ಅಂತ ಹಾಕಿ. ಫಸ್ಟ್ ಟೈಮ್ FT. Okay. So many people. Sometimes I really wonder. ಪ್ರತಿ ಸರಿ ಹುಣ್ಣಿಮೆ ಅಮಾವಾಸ್ಯೆ ಕ್ಲಾಸಲ್ಲೂ ತುಂಬಾ ಜನ ಫಸ್ಟ್ ಟೈಮ್ ಅಂತ ಹಾಕ್ತಾರೆ. ಹಾಗಾದ್ರೆ ಲಾಸ್ಟ್ ಕ್ಲಾಸಲ್ಲಿ ಅಟೆಂಡ್ ಮಾಡಿದ್ರು ಅಷ್ಟು ಜನ ಎಲ್ಲಿ ಹೋದ್ರು ಅಲ್ವಾ? 100 ಜನ ಅಂತೂ ಫಸ್ಟ್ ಟೈಮ್ ಅಂತ ಹಾಕ್ತಾರೆ. ಹಾಗಾದ್ರೆ ಲಾಸ್ಟ್ ಕ್ಲಾಸಲ್ಲೂ ಸೇಮ್ 350 ಜನ ಅಟೆಂಡ್ ಮಾಡಿರ್ತಾರೆ, ಅವ್ರು ನೆಕ್ಸ್ಟ್ ಕ್ಲಾಸ್ ಅಟೆಂಡ್ ಮಾಡಲ್ವಾ ಅಂತ ಡೌಟ್ ಆಗುತ್ತೆ ನನಗೆ. ಸೊ ಈ ಹುಣ್ಣಿಮೆ ಅಮಾವಾಸ್ಯೆ ಕ್ಲಾಸ್ ಇಸ್ ವೆರಿ ಪವರ್ಫುಲ್. ಯಾರು ರೆಗ್ಯುಲರ್ ಆಗಿ ಮಾಡ್ತೀರಾ, ಐ ಗ್ಯಾರಂಟಿ ಯು 3 months ಅಲ್ಲಿ ನೀವು ಸಾಕಷ್ಟು ಅಚೀವ್ಮೆಂಟ್ಸ್, ಮ್ಯಾನಿಫೆಸ್ಟೇಷನ್ಸ್ ಮಾಡ್ತೀರಾ, ರೈಟ್? ಸೊ ಹುಣ್ಣಿಮೆ ಇಸ್ ವೆರಿ ಪವರ್ಫುಲ್ ಆಕ್ಚುಲಿ. ಯಾಕೆ ಅಂದ್ರೆ ನೋಡಿ, ನಮ್ಮ ಭೂಮಿ ಅಥವಾ ನಾವು ಭೂಮಿ ಮೇಲಿರಂತ ನಾವೆಲ್ಲ ಹ್ಯೂಮನ್ ಬೀಯಿಂಗ್ಸ್, ಮನುಷ್ಯರು ಚಂದ್ರನಿಂದ ತುಂಬಾ ಪ್ರಭಾವಿತರಾಗ್ತೀವಿ. ಚಂದ್ರನ ಒಂದು ಪ್ರಭಾವ ನಮ್ಮ ಮೇಲೆ ತುಂಬಾ ಬೀರುತ್ತೆ ಆಕ್ಚುಲಿ. ಸೊ ಹುಣ್ಣಿಮೆ ದಿನ ಚಂದ್ರನ ಶಕ್ತಿ, ಅವರ ಪ್ರಭಾವ, ಎನರ್ಜಿ ಎಲ್ಲ ನಮ್ಮ ಮೇಲೆ ತುಂಬಾ ಎಫೆಕ್ಟ್ ಕೊಡುತ್ತೆ. ಸೊ ಅದರ ಎನರ್ಜಿನ ನಾವು ರೈಟ್ ವೇನಲ್ಲಿ ಬಳಸ್ಕೊಂಡು, ಪಾಸಿಟಿವ್ ನಲ್ಲಿ ಬಳಸ್ಕೊಂಡಾಗ ವಿ ಕ್ಯಾನ್ ಮ್ಯಾನಿಫೆಸ್ಟ್ ಸೋ ಮೆನಿ ಥಿಂಗ್ಸ್. ಒಂದು. ಎರಡನೇದು, ಹುಣ್ಣಿಮೆ ದಿನ ಚಂದ್ರ ತುಂಬಾ ಹತ್ರ ಇರ್ತಾನೆ, ತುಂಬಾ ಒಂದು ಬೆಳದಿಂಗಳು, ಅದರ ಶಕ್ತಿ, ಎನರ್ಜಿ ತುಂಬಾ ಇರುತ್ತೆ ನಮ್ಮ ಭೂಮಿಗೆ. ಅಂಡ್ ಹುಣ್ಣಿಮೆ ದಿನ ಯಾರು ಕೂತು ಧ್ಯಾನ ಮಾಡ್ತಾರೆ, ಅಂಡ್ ಅದರಲ್ಲೂ
ಒಬ್ಬರೇ ಮಾಡೋದಕ್ಕಿಂತ ನಾವೆಲ್ಲ ಒಟ್ಟಿಗೆ 300-400 ಜನ ಆಸ್ ಅ ಕಮ್ಯುನಿಟಿ ಆಗಿ ಗುರುವಿನ ಜೊತೆ ಕೂತು ಧ್ಯಾನ ಮಾಡಿದಾಗ 10 ಪಟ್ಟು ಅಲ್ಲ 100 ಪಟ್ಟು ಮೋರ್ ಎನರ್ಜೆಟಿಕ್ ಆಗಿರುತ್ತೆ. 100 ಟೈಮ್ಸ್ ಮೋರ್ ಪವರ್ಫುಲ್ ಆಗಿ ನೀವು ಎನರ್ಜಿನ ಪಡ್ಕೋಬಹುದು ಮೆಡಿಟೇಷನ್ ಹುಣ್ಣಿಮೆ ದಿನ ಮಾಡಿದಾಗ. ಕ್ಲಿಯರ್? ಸೊ ದಟ್ ಈಸ್ ವೈ ಎವ್ರಿ ಫುಲ್ ಮೂನ್, ಎವ್ರಿ ನ್ಯೂ ಮೂನ್, ಹುಣ್ಣಿಮೆ ಅಮಾವಾಸ್ಯೆಗೆ ಕಂಪಲ್ಸರಿ ಎಲ್ಲರೂ ಅಟೆಂಡ್ ಮಾಡಿ. ಅರ್ಥ ಆಗ್ತಾ ಇದೆಯಾ? ಸೊ ಅದರಿಂದ ಏನಾಗುತ್ತೆ, ಯು ವಿಲ್ ಸಿ ಲಾಟ್ ಆಫ್ ಅಚೀವ್ಮೆಂಟ್ಸ್, ಚೇಂಜಸ್, ಹೀಲಿಂಗ್ಸ್ ಇನ್ ಯುವರ್ ಲೈಫ್. ಡನ್? ಮಾಡ್ತೀರಾ? ಎಸ್. ಸೊ ಈ ಹುಣ್ಣಿಮೆ ದಿನ ನಾವೇನ್ ರಿಚುವಲ್ ಮಾಡ್ತೀವಿ, ಇದರಿಂದ ಸಾಕಷ್ಟು ನೀವು ಮ್ಯಾನಿಫೆಸ್ಟೇಷನ್ಸ್ ಮಾಡ್ಬೋದು. ಆಗ್ತಾ ಇದೆಯಾ? ಸೊ ಇದಕ್ಕೆ ಬೇಕಾಗಿರೋಂಥದ್ದೇನು? ಬೇ ಲೀಫ್. ನೋಡಿ, ಈ ಬೇ ಲೀಫ್ ಇದೆಯಲ್ವಾ, ಇದು ತುಂಬಾ ಒಂದು ಶ್ರೇಷ್ಠವಾದದ್ದು. ಆಕ್ಚುಲಿ ಇದ್ರಲ್ಲಿ ತುಂಬಾ ಒಂದು ಸ್ಪಿರಿಚುವಲ್ ಎನರ್ಜಿ ಇದೆ. ನಮಗೆ ಗೊತ್ತಿಲ್ಲ ಅಷ್ಟೇ, ಬಟ್ ನಿಮ್ಗೆಲ್ಲ ಗೊತ್ತಿದೆಯೋ ಗೊತ್ತಿಲ್ವೋ, ಬಟ್ ನಾನು ಹೇಳ್ತಾ ಇದ್ದೀನಿ, ಇದು ತುಂಬಾ ಒಂದು ಮ್ಯಾನಿಫೆಸ್ಟೇಷನ್ಗೆ, ಆಸ್ಪಿಷಿಯಸ್ ಆಚರಣೆಗಳಿಗೆ, ರೈಟ್, ಸ್ಪಿರಿಚುವಲ್ ಮ್ಯಾನಿಫೆಸ್ಟೇಷನ್ಗೆಲ್ಲ ಇದು ತುಂಬಾ ಯೂಸ್ಫುಲ್ ಆಗಂತದ್ದು. ನಿಮ್ಮ ಮಸಾಲೆ ಪದಾರ್ಥಗಳಿದೆಯಲ್ಲ, ಅದ್ರಲ್ಲಿ ಎಷ್ಟೊಂದು ಆಕ್ಚುಲಿ ಮ್ಯಾನಿಫೆಸ್ಟೇಷನ್ ಯೂಸ್ ಮಾಡ್ಬೋದು ನೀವು. ಡನ್? ಸೊ ಈ ಬೇಲೀಫ್ ಮುಖಾಂತರ ಯು ಕ್ಯಾನ್ ಅಚೀವ್ ಮೆನಿ ಥಿಂಗ್ಸ್. ಅರ್ಥ ಆಗ್ತಾ ಇದೆಯಾ? ಸೊ ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ ಲಾಸ್ಟ್ ಇದನ್ನ ಕಂಟಿನ್ಯೂಸ್ ಆಗಿ ಒಂದು 2-3 years ಇಂದ ಮಾಡ್ತಾ ಇದ್ದಾನೆ ಎವ್ರಿ ಮಂತ್. ಸೊ ನಮ್ಮ ಹಳೆ ಸ್ಟೂಡೆಂಟ್ಸ್ ಎಲ್ಲ ಕೆಲವರು 3 years ಇಂದ ಅಟೆಂಡ್ ಮಾಡ್ತಿದ್ದಾರೆ, ಅಂಡ್ ಕೆಲವರೆಲ್ಲ 2 years 1 years ಇಂದ ಅಟೆಂಡ್ ಮಾಡ್ತಿದ್ದಾರೆ. ಅಂಡ್ ಅವರೆಲ್ಲರೂ ತುಂಬಾ ಜನ ಅಚೀವ್ಮೆಂಟ್ಸ್ ನ ಪಡ್ಕೊಂಡಿದ್ದಾರೆ, ಅಂದ್ರೆ ತುಂಬಾ ಒಂದು ಮ್ಯಾನಿಫೆಸ್ಟೇಷನ್ಸ್ ನ ಮಾಡ್ಕೊಂಡಿದ್ದಾರೆ, ರೈಟ್, ರಿಸಲ್ಟ್ಸ್ ನ ಪಡ್ಕೊಂಡಿದ್ದಾರೆ. ಸೊ ಯಾರ್ಯಾರೆಲ್ಲ ರಿಸಲ್ಟ್ಸ್ ಪಡ್ಕೊಂಡಿದ್ದೀರಾ ಒಂದ್ಸರಿ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ಐ ಗಾಟ್ ದ ರಿಸಲ್ಟ್, ಐ ಗಾಟ್ ಅಂತ ಹಾಕಿ. ಎಸ್, ಐ ಗಾಟ್, ಮೀ, ಐ ಗಾಟ್, ಎಸ್, ಗಾಟ್. ಸೊ ನೋಡಿ, ಅರ್ಥ ಮಾಡ್ಕೊಳ್ಳಿ, ಯಾರೆಲ್ಲ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಿದ್ದೀರಾ ನೋಡಿ, ಇಷ್ಟೆಲ್ಲ ಜನ ರೆಗ್ಯುಲರ್ ಆಗಿ ಅಟೆಂಡ್ ಮಾಡ್ತಾ 2-3-4 months ಇಂದ ಅಟೆಂಡ್ ಮಾಡ್ತಾ 6 months 1 year ಇಂದ ಅಟೆಂಡ್ ಮಾಡ್ತಾ ಸೋ ಮೆನಿ ಥಿಂಗ್ಸ್ ಅವ್ರು ಅಚೀವ್ ಮಾಡ್ಕೊಂಡಿದ್ದಾರೆ, ರಿಸಲ್ಟ್ಸ್ ಪಡ್ಕೊಂಡಿದ್ದಾರೆ. ದಟ್ ಈಸ್ ವೈ ಅವರೆಲ್ಲ ಟೈಪ್ ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ನಿಮ್ ಲೈಫಲ್ಲಿ ಮ್ಯಾನಿಫೆಸ್ಟ್ ಮಾಡ್ಬೇಕಂದ್ರೆ ರೆಗ್ಯುಲರ್ ಆಗಿ ಅಟೆಂಡ್ ಮಾಡಿ. ಡನ್? ಸೊ ಲೆಟ್ ಅಸ್ ಸ್ಟಾರ್ಟ್. ಶುರು ಮಾಡೋಣ. ಇಫ್ ಯು ಆರ್ ಆಲ್ ರೆಡಿ, ಕ್ಯಾನ್ ವಿ ಸ್ಟಾರ್ಟ್? ಶೆಲ್ ವಿ ಸ್ಟಾರ್ಟ್? ಶುರು ಮಾಡೋಣ. ಸೊ ರೆಡಿ ಇದ್ರೆ ಆರ್ ಅಂತ ಟೈಪ್ ಮಾಡಿ, ಅಥವಾ ರೆಡಿ ಅಂತ ಟೈಪ್ ಮಾಡಿ. ಇಷ್ಟು ಸಾಮಗ್ರಿಗಳು ರೆಡಿ ಇಟ್ಕೊಂಡಿದ್ದೀರಾ ಅಂದ್ರೆ ಆರ್ ಅಂತ ಟೈಪ್ ಮಾಡಿ, ರೆಡಿ ಅಂತ ಟೈಪ್ ಮಾಡಿ. ವಿಡಿಯೋ ನೋಡ್ತಿರೋಂಥವ್ರು ಕಮೆಂಟ್ ಬಾಕ್ಸ್ ಅಲ್ಲೂ ರೆಡಿ ಅಂತ ಟೈಪ್ ಮಾಡಿ, ಇಷ್ಟೆಲ್ಲ ರೆಡಿ ಮಾಡ್ಕೊಂಡು. ಸೂಪರ್, ವಂಡರ್ಫುಲ್. ಸೊ ಲೆಟ್ಸ್ ಸ್ಟಾರ್ಟ್, ಕಂಟಿನ್ಯೂ ಮಾಡೋಣ. ಫಸ್ಟ್ ಥಿಂಗ್, ಇವಾಗ ನಾವು ಏನ್ ಮಾಡೋಣ, 5 ಬೇಲೀಫ್ ಬೇಕು. ಸೊ 5 ಬೇಲೀಫ್ ರೆಡಿ ಇಟ್ಕೊಳ್ಳಿ. ರೆಡ್ ಕಲರ್ ಮಾರ್ಕರ್, ರೆಡ್ ಕಲರ್ ಪೆನ್ ಬೇಕು. ಯಾಕೆ ರೆಡ್ ಕಲರ್ ಸರ್? ರೆಡ್ ಕಲರ್ ಇಸ್ ಫಾರ್ ಮ್ಯಾನಿಫೆಸ್ಟೇಷನ್. ಸೊ ಅಟ್ರಾಕ್ಟ್ ಮಾಡ್ಲಿಕ್ಕೆ, ಮ್ಯಾನಿಫೆಸ್ಟ್ ಮಾಡ್ಲಿಕ್ಕೆ ರೆಡ್ ಕಲರ್ ಇಸ್ ದ ಬೆಸ್ಟ್ ಕಲರ್. ಸರಿನಾ? ರೆಡ್ ಮಾರ್ಕರ್ ಅಥವಾ ರೆಡ್ ಕಲರ್ ಪೆನ್ ತಗೊಳ್ತೀರಾ. ನಿಮ್ಮ ಲೈಫಲ್ಲಿ 5 ಗುರಿ, ಉದ್ದೇಶಗಳು, ನಿಮ್ಮ ವಿಷಸ್ ಏನಿದೆ ಅದನ್ನ ರೆಡಿ ಇಟ್ಕೊಳ್ಳಿ. ಮೈಂಡ್ ಅಲ್ಲಿ ಅಥವಾ ಬುಕ್ ಅಲ್ಲಿ ಬರೆದು ರೆಡಿ ಇಟ್ಕೊಂಡಿದ್ರೆ, ಸೊ ಒಂದೊಂದನ್ನೇ ಒಂದೊಂದು ಬೇಲೀಫ್ ಅಲ್ಲಿ ಬರಿಬೇಕು. ಯಾವ ಕಡೆ ಬರಿಬೇಕು? ಈ ಕಡೆ ನೈಸ್ ಎಲೆಯ ಮುಂಭಾಗ ಇದೆಯಲ್ಲ, ಇದು ಬ್ಯಾಕ್ ಸೈಡು, ಇದು ಫ್ರಂಟ್ ಸೈಡ್. ಇಲ್ಲಿ ಮುಂಭಾಗ ಫ್ರಂಟ್ ಸೈಡ್ ಇದೆಯಲ್ಲ, ಇಲ್ಲಿ ಬರಿತೀರಾ. ಸರಿನಾ? ಸೊ ಯಾವ ತರ ಬರಿಬೇಕು ನೋಡಿ, ಇದು ಬೇಲೀಫ್ ತುಂಬಾ ಚಿಕ್ಕದಿರುತ್ತೆ, ದೊಡ್ಡದಿರೋದಿಲ್ಲ. ಸೊ ನೀವು ಫುಲ್ ಸೆಂಟೆನ್ಸ್ ತರ, ಅಫರ್ಮೇಶನ್ ತರ ಬರೆಯಕ್ ಆಗೋದಿಲ್ಲ. ಸೊ ಇದನ್ನ ಯಾವ ತರ ಬರೀತೀರಾ?
ಒಂದು 3 ವರ್ಡ್ಸ್ 4 ವರ್ಡ್ಸ್ ಅಲ್ಲಿ ಬರೀತೀರಾ ಅಷ್ಟೇ. ಯಾವ ತರ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್, ಈಗ ದುಡ್ಡಿನ ಬಗ್ಗೆ ಬರೀತೀರಾ ಅನ್ಕೊಳ್ಳಿ. ಸೊ ಸಿಂಪಲ್ ಆಗಿ ಬರೀತೀರಾ, ಐ ಗಾಟ್ 5 lakh rupees. ಇಷ್ಟೇ 3 ವರ್ಡ್ಸ್ ಅಲ್ಲಿ ಅಥವಾ 4 ವರ್ಡ್ಸ್ ಅಲ್ಲಿ ಐ ಗಾಟ್ 5 lakh rupees ಇಷ್ಟೇ ಬರೀತೀರಾ, ಸರಿನಾ? ಅಥವಾ ಹೆಲ್ತ್ ಬಗ್ಗೆ ಬರೀತೀರಾ ಅಂದ್ರೆ ಐ ಆಮ್ ಕಂಪ್ಲೀಟ್ಲಿ ಹೀಲ್ಡ್, ಸಂಪೂರ್ಣವಾಗಿ ಗುಣಮುಖನಾಗಿದ್ದೇನೆ. ಈ ತರ ಒಂದು ಎಕ್ಸಾಂಪಲ್, ಸರಿನಾ? ಸೊ ಈ ತರ ಎನಿಥಿಂಗ್ ಯು ಕ್ಯಾನ್ ರೈಟ್. ನಿಮ್ಮ ವಿಶಸ್ ಇಲ್ಲಿಂದ 15 days ಅಲ್ಲಿ, 1 month ಅಲ್ಲಿ, ಅಥವಾ 2 months 3 months ಅಲ್ಲಿ ಏನ್ ಅಚೀವ್ ಆಗ್ಬೇಕು ಅಂತದನ್ನೆಲ್ಲ ನೀವು ಬರೆದು ಇದನ್ನ ಮ್ಯಾನಿಫೆಸ್ಟ್ ಮಾಡಬಹುದು. ಸೊ ಯಾವ್ಯಾವ ವಿಚಾರದ ಬಗ್ಗೆ ಬರಿಬಹುದು ಎಕ್ಸಾಂಪಲ್ ಕೊಡ್ತೀನಿ ನಾನು. ನಿಮ್ಮ ಆರೋಗ್ಯದ ಬಗ್ಗೆ ಬರಿಬಹುದು ನೀವು, ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಬರಿಬಹುದು. ಲೈಕ್ ಮೆನಿ ಪೀಪಲ್, ಸೊ ಮ್ಯಾರೇಜ್ ಫಿಕ್ಸ್ ಆಗ್ಬೇಕು ಅಥವಾ ಮಗು ಆಗ್ಬೇಕು ಅಂತೆಲ್ಲ ಬರೆದು ಅಚೀವ್ ಮಾಡ್ಕೊಂಡಿದ್ದಾರೆ. ಓಕೆ, ಅಥವಾ ರಿಲೇಶನ್ಶಿಪ್ ಸಾಲ್ವ್ ಆಗ್ಬೇಕು, ಚೆನ್ನಾಗ್ ಆಗ್ಬೇಕಂತೆಲ್ಲ ಬರೆದು ಅಚೀವ್ ಮಾಡ್ಕೊಂಡಿದ್ದಾರೆ. ಜಾಬ್ ಬಗ್ಗೆ, ಕರಿಯರ್ ಬಗ್ಗೆ ಬರಿಬಹುದು, ಬಿಸ್ನೆಸ್ ಬಗ್ಗೆ ಬರಿಬಹುದು, ಅಥವಾ ಏನಾದ್ರು ಬೈ ಮಾಡ್ಬೇಕು. ಲೈಕ್ ಇವಾಗ ನಾನೇ ಆಗಿ ಎಷ್ಟೊಂದು ನಾನು ಬರೆದು ಅದನ್ನೆಲ್ಲ ಪಡ್ಕೊಂಡಿದ್ದೀನಿ, ಅಚೀವ್ ಮಾಡಿದ್ದೀನಿ. ರೈಟ್, ನೀವು ಗಾಡಿ ತಗೋಬೇಕಾ, ಕಾರ್ ತಗೋಬೇಕಾ, ಅಥವಾ ಬೈಕ್ ತಗೋಬೇಕಾ, ಲ್ಯಾಪ್ಟಾಪ್ ತಗೋಬೇಕಾ, ಹೊಸ ಮೊಬೈಲ್ ತಗೋಬೇಕಾ, ಆ ಥರ ಎಲ್ಲ ಬರೆದು ಅದನ್ನ ಮ್ಯಾನಿಫೆಸ್ಟ್ ಮಾಡ್ಬೋದು. ಜೊತೆಗೆ ಮನಿ ವಿಚಾರದ ಬಗ್ಗೆ ಕೂಡ ಬರೆದು ಮ್ಯಾನಿಫೆಸ್ಟ್ ಮಾಡ್ಬೋದು. ಪರ್ಸನಲಿ ಏನೇ ಬಗ್ಗೆ ನಿಮ್ಮ ಬಗ್ಗೆ ಬರಿಬೋದು. ಫಾರ್ ಎಕ್ಸಾಂಪಲ್, ನಿಮ್ಮ ಹ್ಯಾಬಿಟ್ಸ್, ಏನಾದ್ರೂ ನಿಮ್ಮ ಹ್ಯಾಬಿಟ್ಸ್ ಚೇಂಜ್ ಆಗ್ಬೇಕು, ಅದೆಲ್ಲ ಬರೆದು ಅಚೀವ್ ಮಾಡ್ಬೋದು. ಡನ್. ಸೊ ಹುಣ್ಣಿಮೆ ದಿನ ವೆರಿ ಪವರ್ಫುಲ್ ದಿನ. ಇವತ್ತಿನ ದಿನ ಏನು ನೀವು ಮ್ಯಾನಿಫೆಸ್ಟ್ ಮಾಡ್ತೀರಾ, ವಿಶಸ್ನ ಯೂನಿವರ್ಸ್ಗೆ ತಲುಪಿಸ್ತೀರಾ, ಅದೆಲ್ಲವೂ ಕೂಡ ಬೇಗ ಅಟ್ರಾಕ್ಟ್ ಆಗುತ್ತೆ, ಬೇಗ ಅಚೀವ್ ಆಗುತ್ತೆ. ಅಂಡ್ ಒಟ್ಟಿಗೆ ನಾವು 425 ಜನ ಏನ್ ಕೂತು ಮೆಡಿಟೇಷನ್ ಮಾಡ್ತೀವಿ, ಹೀಲ್ ಮಾಡ್ತೀವಿ, ಅಥವಾ ವಿಜುವಲೈಸ್ ಮ್ಯಾನಿಫೆಸ್ಟೇಷನ್ ಮಾಡ್ತೀವಿ, ತುಂಬಾ ಬೇಗ ಅಟ್ರಾಕ್ಟ್ ಮಾಡ್ತೀರಾ. ಡನ್. ಕ್ಲಿಯರ್? ಎಲ್ಲರಿಗೂ ಅರ್ಥ ಆಯ್ತಾ ಯಾಕೆ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು? ಸೊ ಶುರು ಮಾಡೋಣ ಪ್ರತಿಯೊಬ್ರು. ಸೊ ಟೇಕ್ ದ ರೆಡ್ ಕಲರ್ ಪೆನ್ ಅಥವಾ ರೆಡ್ ಕಲರ್ ಮಾರ್ಕರ್ ತಗೊಳ್ಳಿ. 5 ಬೇಲೀಫ್ ಏನ್ ಇಟ್ಕೊಂಡಿದ್ದೀರಾ, ಸೊ 1 by 1 ಬೇಲೀಫ್ ತಗೊಳ್ತೀರಾ. ಫ್ರಂಟ್ ಸೈಡ್ ಅಲ್ಲಿ ರೆಡ್ ಕಲರ್ ಮಾರ್ಕರ್, ರೆಡ್ ಕಲರ್ ಪೆನ್ ಅಲ್ಲಿ ಸಿಂಪಲ್ 2-3 ವರ್ಡ್ಸ್ ಅಲ್ಲಿ ಬರೀತೀರಾ, 3-4 ವರ್ಡ್ಸ್ ಅಲ್ಲಿ. ಒಂದ್ ಎಲೆ ಮೇಲೆ ಒಂದೇ ಬರೆಯುವಂಥದ್ದು, ಒಂದ್ ಎಲೆ ಮೇಲೆ ಒಂದೇ ಬರೆಯೋದು. 5 ಎಲೆ ಮೇಲೆ 5 ವಿಷಸ್ನ ಬರೀತೀವಿ. ಸೊ ಎಲ್ಲರೂ ಶುರು ಮಾಡಿ, ನಾನು ಕೂಡ ಬರಿತೀನಿ, ನಾನು ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಕನ್ನಡನೂ ಬರಿಬೋದು, ಇಂಗ್ಲಿಷಲ್ಲೂ ಬರಿಬೋದು, ನೀವು ಬೇರೆ ಭಾಷೆ ಇದ್ರೆ ಅದರಲ್ಲೂ ಬರಿಬೋದು, ನಾಟ್ ಅ ಪ್ರಾಬ್ಲಮ್. ಡನ್. ಬರೀರಿ ಬರೀರಿ, ಎಲ್ಲರೂ ಬರೀರಿ.
ಆದಂತವ್ರು ಈಗ ನಿಮ್ಮ ಮುಂದೆ ದೀಪ ಅಥವಾ ಕ್ಯಾಂಡಲ್ ಏನಿದೆ ಹಚ್ಕೊಳ್ಳಿ. ಲೈಟ್ ದ ಲ್ಯಾಂಪ್. ದೀಪ ಅಥವಾ ಕ್ಯಾಂಡಲ್ ಏನಿದೆ ಅದನ್ನ ಹಚ್ಕೊಳ್ಳಿ. ಎಸ್. Wow, wonderful, so nice. 445 people. So I think next time ಗೆ ನಾವು 500 ಕ್ರಾಸ್ ಆಗ್ಬಿಡ್ತೀವಿ ಅನ್ಕೊಳ್ತೀವಿ. ಮಾಡ್ತೀರಾ? ಇನ್ವೈಟ್ ಮಾಡಿ ಬೇರೆಯವ್ರಿಗೆ, ಆಗ 500 ಕ್ರಾಸ್ ಆಗ್ತೀವಿ. ಮೊದಲು ಬರೀ ನಮ್ಮ ಕೋರ್ಸ್ನ ಸ್ಟೂಡೆಂಟ್ಸ್ಗೆ ಸೀಮಿತ ಇಟ್ಟಿದ್ದೆ, ಅದು ಬರೀ ಲೈವ್ ಮಾತ್ರ ಇಟ್ಟಿದೆ. ಅಂಡ್ ಎಲ್ಲರಿಗೂ ತುಂಬಾ ರಿಸಲ್ಟ್ಸ್ ಬರ್ತಾ ಇತ್ತಲ್ಲ, ಆಮೇಲೆ ಅನ್ನಿಸ್ತು ವೈ ನಾಟ್ ಫ್ರೀ, ಎಲ್ಲರಿಗೂ ಓಪನ್ ಆಗಿ ಬಿಡಬಾರ್ದು, ಎಲ್ಲರೂ ಮಾಡ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಅನ್ನಿಸ್ತು. ಸೊ ಇದನ್ನ ಓಪನ್ ತರ ಮಾಡಿದೆ, ಫ್ರೀ ಕ್ಲಾಸ್ ತರ ಮಾಡಿದೆ. ಸೊ ಅದಕ್ಕೆ ಇವಾಗ ಸಾಕಷ್ಟು ಜನ ಅಟೆಂಡ್ ಮಾಡಿ ರಿಸಲ್ಟ್ಸ್ ಪಡ್ಕೊಳ್ತಾರೆ. ಬರೀ ಲೈವ್ ಮಾತ್ರ ಕೊಡ್ತದೆ. ಈಗ ಅದನ್ನ ಮತ್ತೆ ಯೂಟ್ಯೂಬಲ್ಲಿ ರಿಪ್ಲೈ ಕೂಡ ಹಾಕ್ತೀನಿ. ಇನ್ ಕೇಸ್ ಯಾರಾದ್ರೂ ಮಿಸ್ ಆಗಿದ್ರೆ ಮತ್ತೆ ನೋಡಿ ರಾತ್ರಿ ಅಥವಾ ಬೆಳಗ್ಗೆ ಒಳಗಡೆ ಮಾಡ್ಬೋದು ಅಂತ ಯೂಟ್ಯೂಬಲ್ಲಿ ಮತ್ತೆ ಅದನ್ನ ರಿಪ್ಲೈ ತರ ಕೂಡ ಹಾಕ್ತೀನಿ. ಓಕೆ, ಸೊ ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗಲಿ, ಒಳ್ಳೇದಾಗ್ಲಿ ಅನ್ನೋ ಒಂದು ಉದ್ದೇಶದಿಂದ. ಸೊ ಅದಕ್ಕೆ ಯೂಸ್ ಮಾಡ್ಕೊಳ್ಳಿ, ಬೆನಿಫಿಟ್ಸ್ ಪಡ್ಕೊಳ್ಳಿ, ಅಚೀವ್ಮೆಂಟ್ಸ್ ಮಾಡಿ, ಮ್ಯಾನಿಫೆಸ್ಟ್ ಮಾಡಿ. ಓಕೆ, ಸೊ ಕಂಟಿನ್ಯೂ ಮಾಡೋಣ. ಸೊ ಇವಾಗ ಹೇಗ್ ಮಾಡ್ಬೇಕಪ್ಪ ಅಂದ್ರೆ, ವಿ ವಿಲ್ ಚಾರ್ಜ್. ಒಂದೊಂದೇ ಎಲೆಗಳು ತಗೊಳ್ತೀರಾ. ಸೊ ಎಲೆ ಲೆಫ್ಟ್ ಹ್ಯಾಂಡ್ ತಗೊಳ್ಳಿ. ಲೆಫ್ಟ್ ಹ್ಯಾಂಡ್ ಮೇಲೆ ಕೈಯಲ್ಲಿ ಬೇಲೀಫ್ನ ಇಡ್ತೀರಾ. ಸೊ ಏನ್ ಬರ್ದಿದ್ದೀರಾ ನೋಡ್ಕೊಳ್ಳಿ, ಏನ್ ಬರ್ದಿದ್ದೀರಾ ಓದ್ಕೊಳ್ಳಿ. ಸೊ ಏನ್ ಬರ್ದಿದ್ದೀರಾ ಓದ್ಕೊಂಡು ರೈಟ್ ಹ್ಯಾಂಡ್ ನ ಇದ್ರ ಮೇಲೆ ಕ್ಲೋಸ್ ಮಾಡ್ತಾ, ಓಕೆ, ರೈಟ್ ಹ್ಯಾಂಡ್ ಅಲ್ಲಿ ಮೇಲ್ಗಡೆಯಿಂದ ಕ್ಲೋಸ್ ಮಾಡ್ತಾ, ಸೊ ಇದನ್ನ ನಿಮ್ಮ ಹೃದಯಕ್ಕೆ ಹತ್ತಿರವಾಗಿ ಇಟ್ಕೊಳ್ತಾ, ಕ್ಲೋಸ್ ಯುವರ್ ಐಸ್ ಅಂಡ್ ಈ ಒಂದು ವಿಶ್ಗೆ ಎನರ್ಜಿ ಕೊಡಿ, ಗ್ರಾಟಿಟ್ಯೂಡ್ ಕೊಡಿ, ಥ್ಯಾಂಕ್ ಯು ಹೇಳಿ. ಅಂಡ್ ಇಮ್ಯಾಜಿನ್ ಮಾಡಿ ಈ ಒಂದು ವಿಶ್ ಅಚೀವ್ ಆಗಿದೆ, ಕಂಪ್ಲೀಟ್ ಆಗಿದೆ, ಫುಲ್ಫಿಲ್ ಆಗಿದೆ ಅನ್ನೋ ತರ ಕಲ್ಪನೆ ಮಾಡ್ತಾ, ಇಮ್ಯಾಜಿನ್ ಮಾಡ್ತಾ, ಥ್ಯಾಂಕ್ ಯು ಹೇಳಿ, ಗ್ರಾಟಿಟ್ಯೂಡ್ ನ ಸಲ್ಲಿಸಿ, ಇದಕ್ಕೊಂದು ಎನರ್ಜಿ ಕೊಡಿ, ಪ್ರೀತಿ ಕೊಡಿ. ಇದನ್ನ ಹಗ್ ಮಾಡ್ತಾ, ಕಿಸ್ ಮಾಡ್ತಾ, ಲವ್ ಯು ಹೇಳ್ತಾ ಕೆಳಗಡೆ ಇಡಿ. ಇನ್ನೊಂದು ಬೇಲೀಫ್ ತಗೊಳ್ತೀರಾ, ಅದೇ ತರ ಮತ್ತೆ ಕೈಲಿಟ್ಕೊಂಡು ಇದಕ್ಕೂ ಕೂಡ ಎನರ್ಜಿ ಕೊಡಿ, ಚಾರ್ಜ್ ಮಾಡಿ ಅಂಡ್ ಇಮ್ಯಾಜಿನ್ ಮಾಡಿ ಇದು ಅಚೀವ್ ಆಗಿರೋ ತರ. ಎಸ್, ಒಂದೊಂದೇ ಬೇಲೀಫ್ ನ ಚಾರ್ಜ್ ಮಾಡಿ, ಎಲ್ಲರೂ ಕಂಪ್ಲೀಟ್ ಮಾಡಿ. 5 ಬೇಲೀಫ್ ನ ಚಾರ್ಜ್ ಮಾಡಿ, 1 by 1. ಸೊ ಹಾಗೆ ನೆಕ್ಸ್ಟ್ ಯಾರ ಹತ್ರ ಎಲ್ಲ ನಿಮ್ಮ ಲಕ್ ಯಂತ್ರ, ಮನಿ ಯಂತ್ರ ಇದೆ ಅದನ್ನ ಇಟ್ಕೊಳ್ಳಿ. ಹಾಗೆ ನಿಮ್ಮ ಕ್ರಿಸ್ಟಲ್ಸ್ ಅಥವಾ ವಾಟರ್ ಬಾಟಲ್ ಇದೆ ಅದನ್ನು ಕೂಡ ಕೈಲಿ ಇಟ್ಕೊಂಡು ಚಾರ್ಜ್ ಮಾಡ್ಬೋದು.
ಈಗ ಕೆಲವರು ಆಫ್ಲೈನ್ ಕ್ಲಾಸ್ ಬಂದಾಗ ನಿಮ್ಗೆ ಸ್ಟೋನ್ಸ್ ಕೊಟ್ಟಿದ್ದೆ, ಮ್ಯಾನಿಫೆಸ್ಟೇಷನ್ ಸ್ಟೋನ್ಸ್, ಅಮೆಥಿಸ್ ಸ್ಟೋನ್ಸ್ ಕೊಟ್ಟಿದ್ದೆ. ಸೊ ಅದೆಲ್ಲ ನೀವು ಏನ್ ಮಾಡ್ಕೋಬಹುದು, ಯು ಕ್ಯಾನ್ ಯೂಸ್ ಫಾರ್ ಚಾರ್ಜಿಂಗ್. ಎಸ್, ರುದ್ರಾಕ್ಷನು ಮಾಡ್ಬೋದು. ಓಕೆ, ಡನ್. ಕಂಟಿನ್ಯೂ ಮಾಡೋಣ. ವಿಲ್ ಡೂ ಅ ಬ್ಯೂಟಿಫುಲ್ ಹೀಲಿಂಗ್ ಪ್ರೋಸೆಸ್ನ ಮಾಡೋಣ, ಕ್ಲೆನ್ಸಿಂಗ್ ಪ್ರೋಸೆಸ್ನ ಮಾಡೋಣ. ಓಕೆ, ಸೊ ಐ ವಾಂಟ್ ಪ್ರತಿಯೊಬ್ರು ಮಾಡಬೇಕು. ಸೊ ಐ ಥಿಂಕ್ ಇನ್ನು ಕೆಲವರು ಇನ್ನ ಚಾರ್ಜ್ ಮಾಡ್ತಾ ಇದ್ರೆ ಮಾಡ್ಲಿ. ಕ್ಯಾಂಡಲ್ ಹಾಗೆ ಇರ್ಲಿ, ದೀಪ ಹಾಗೆ ಇರ್ಲಿ, ಆನ್ ಅಲ್ಲೇ ಇರ್ಲಿ. ನೀರಿನ ಬಾಟ್ಲು ಕೂಡ ಕೈಯಲ್ಲಿ ಇಟ್ಕೊಂಡು ಚಾರ್ಜ್ ಮಾಡಬೇಕು ಇದನ್ನ. ಓಕೆ, ಲೆಟ್ಸ್ ಕಂಟಿನ್ಯೂ ಮಾಡೋಣ. ಸೊ ಪ್ರತಿಯೊಬ್ರು ಸಿಟ್ ಸ್ಟ್ರೈಟ್. ಇಯರ್ಫೋನ್ ಇದ್ರೆ ಬೆಸ್ಟ್. ನಿಮಗೆ ಟಿವಿಗೆ ಇಯರ್ಫೋನ್ ಅಥವಾ ಬ್ಲೂಟೂತ್ ಹಾಕೊಂಡ್ರೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಸರಿನಾ? ನೆಕ್ಸ್ಟ್, ನಿಮ್ಮ ಹಸ್ತದಲ್ಲಿ ಒಂದು ಜ್ಞಾನ ಮುದ್ರೆ ಇಟ್ಕೊಳ್ಳಿ. Sit straight, shoulder relax. Am I audible? ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಮ್ಯೂಸಿಕ್ ಗಿನ ನನ್ನ ವಾಯ್ಸ್ ಲೌಡ್ ಇದೆ ಅಲ್ವಾ? ಕರೆಕ್ಟ್ ಆಗಿದೆ ಅಲ್ವಾ? ಪರ್ಫೆಕ್ಟ್. Close your eyes. Deep inhale ಮಾಡಿ. ಗಮನಿಸಿ ನಿಮ್ಮ ಉಸಿರಾಟವನ್ನ. ಅಬ್ಸರ್ವ್ ಮಾಡಿ. ಉಸಿರು ಒಳಗೆ ತಗೊಳ್ತಾ ಇದ್ದೀರಾ, ನಿಧಾನಕ್ಕೆ ಉಸಿರಾಚೆ ಬಿಡ್ತಾ ಇದ್ದೀರಾ. ಇಮ್ಯಾಜಿನ್ ಮಾಡಿ, ನಿಮ್ಮನ್ನ ನೀವು ಕಲ್ಪಿಸ್ಕೊಳ್ಳಿ. ಒಂದು ಬೆಟ್ಟದ ತುದಿಯಲ್ಲಿ ಅಥವಾ ಸಮುದ್ರ ತೀರದಲ್ಲಿ, ನದಿ ತೀರದಲ್ಲಿ ಕೂತ್ಕೊಂಡು ಪೂರ್ಣ ಚಂದ್ರ ಬೆಳದಿಂಗಳ ಬೆಳಕಲ್ಲಿ ಕೂತು ಧ್ಯಾನ ಮಾಡ್ತಾ ಇದ್ದೀರಾ. ಇಮ್ಯಾಜಿನ್ ಮಾಡಿ, ಸೈಲೆನ್ಸ್ ನ ಫೀಲ್ ಮಾಡ್ತಾ ಇದ್ದೀರಾ. ಇಮ್ಯಾಜಿನ್ ಮಾಡಿ, ಚಂದ್ರ, ಪೂರ್ಣ ಚಂದ್ರನಿಂದ ಒಂದು ನೀಲಿ ನೇರಳೆ ಬಣ್ಣದ ವಾಯ್ಲೆಟ್ ಕಲರ್ ಎನರ್ಜಿ ಸರ್ಕಲ್, ಎನರ್ಜಿ ಬಾಲ್ ಚಂದ್ರನಿಂದ ಹೊರಟು ನಿಮ್ಮ ಹತ್ರಕ್ಕೆ ಬರ್ತಾ ಇದೆ. ಇಮ್ಯಾಜಿನ್ ಮಾಡಿ, ಆ ಒಂದು ವಾಯ್ಲೆಟ್ ಕಲರ್
ಆಗಿರಂತ ಒಂದು ಪವರ್ಫುಲ್ ಗೋಲ್ಡನ್ ಕಲರ್ ಎನರ್ಜಿ ಸರ್ಕಲ್ ಎನರ್ಜಿ ಬಾಲ್ ಚಂದ್ರನಿಂದ ಹೊರಟು ಸೀದಾ ನಿಮ್ಮ ಹತ್ರ ಬರ್ತಾ ಇದೆ. ಇಮ್ಯಾಜಿನ್ ಮಾಡಿ, ನಿಮ್ಮ ಮನೆಯನ್ನ ಎಂಟರ್ ಮಾಡ್ತಾ ನಿಮ್ಮನ್ನ ಸಂಪೂರ್ಣವಾಗಿ ಆವರಿಸ್ಕೊಳ್ತಾ ಇದೆ. ಫೀಲ್ ಮಾಡಿ, ಆ ಒಂದು ಗೋಲ್ಡನ್ ಕಲರ್ ಎನರ್ಜಿ ಬಾಲ್ ಒಳಗಡೆ ತೇಲ್ತಾ ಇದ್ದೀರಾ. ನಿಮ್ಮನ್ನ ಸಂಪೂರ್ಣವಾಗಿ ಆವರಿಸ್ಕೊಳ್ತಾ ನಿಮ್ಮನ್ನ ಚಾರ್ಜ್ ಮಾಡ್ತಾ ಇದೆ, ರೀಚಾರ್ಜ್ ಮಾಡ್ತಾ ಇದೆ. ನಿಮ್ಮ ದೇಹ, ನಿಮ್ಮ ಮನಸ್ಸು, ನಿಮ್ಮ ಭಾವನೆಗಳು, ನಿಮ್ಮ ಚೇತನವನ್ನ ಎನರ್ಜೈಸ್ ಮಾಡ್ತಾ ಇದೆ. ಪಾಸಿಟಿವಿಟಿಯಿಂದ ತುಂಬ್ತಾ ಇದೆ. ಇಮ್ಯಾಜಿನ್ ಮಾಡಿ, ಫೀಲ್ ಮಾಡಿ, ಕಂಪ್ಲೀಟ್ಲಿ ಪಾಸಿಟಿವ್ ಆಗ್ತಾ ಇದ್ದೀರಾ, ಎನರ್ಜೆಟಿಕ್ ಆಗ್ತಾ ಇದ್ದೀರಾ, ಮೋರ್ ಪವರ್ಫುಲ್ ಆಗ್ತಾ ಇದ್ದೀರಾ. ಆ ಒಂದು ಗೋಲ್ಡನ್ ಕಲರ್ ಎನರ್ಜಿ ಬಾಲ್ ಇನ್ನ ಎಕ್ಸ್ಪ್ಯಾಂಡ್ ಆಗ್ತಾ ನಿಮ್ಮ ಮನೆಯನ್ನ ಆವರಿಸ್ಕೊಳ್ತಾ ಇದೆ. ನಿಮ್ಮೆಲ್ಲ ಫ್ಯಾಮಿಲಿ ಪೀಪಲ್ನ ಆವರಿಸ್ಕೊಳ್ತಾ ಎಲ್ಲರನ್ನು ಪಾಸಿಟಿವ್ ಮಾಡ್ತಾ ಇದೆ, ರೀಚಾರ್ಜ್ ಮಾಡ್ತಾ ಇದೆ. ನಿಮ್ಮ ಮನೆಯನ್ನ ಕಂಪ್ಲೀಟ್ಲಿ ಪಾಸಿಟಿವ್ ಮಾಡ್ತಾ ಇದೆ. ಇಮ್ಯಾಜಿನ್ ಮಾಡಿ, ಆ ಒಂದು ಗೋಲ್ಡನ್ ಕಲರ್ ಎನರ್ಜಿ ಬಾಲ್ ಹಾಗೆ ಮಾಯ ಆಗ್ತಾ ಇದೆ. ಹಾಗೇ ಕಣ್ಮುಚ್ಕೊಂಡು ನಿಮ್ಮ ಹಸ್ತಗಳಲ್ಲಿ ನೀರು ಬಾಟಲ್ನ ಇಟ್ಕೊಳ್ಳಿ. ಹಾಗೆ ಕಣ್ಮುಚ್ಕೊಂಡು ಹೋಲ್ಡ್ ದ ವಾಟರ್ ಬಾಟಲ್. ಎರಡೂ ಕೈಯಲ್ಲಿ ನೀರು ಬಾಟಲ್ ಅಥವಾ ನೀರು ಗ್ಲಾಸನ್ನ ಕೈಲಿ ಇಟ್ಕೊಳ್ತಾ ನೀವೇನೇನೆಲ್ಲ ಬರ್ದಿದ್ರಿ ಅದನ್ನೆಲ್ಲ ಇಮ್ಯಾಜಿನ್ ಮಾಡ್ತಾ, ಫೀಲ್ ಮಾಡ್ತಾ, ಹಾಗೇ ಕೂತು ಧ್ಯಾನವನ್ನ ಮಾಡಿ, ವಿಜುವಲೈಸ್ ಮಾಡಿ, ಮೆಡಿಟೇಟ್ ಮಾಡಿ. चरणकृतं वा कायजं कर्मजं वा श्रवणनयनजं वा मानसं वा पराधं वा विहितं वा सर्वमेतत् क्षमस्व। जय जय करुणाब्धे श्री महादेव शम्भो।
विहितं वा सर्वमेतत् क्षमस्व। जय जय करुणाब्धे श्री महादेव शम्भो। ಕೀಪ್ ದ ಬಾಟಲ್ ಕೆಳಗಡೆ ಇಡಿ. ಎರಡೂ ಕೈನ ಮೇಲೆತ್ತಿ, ರೈಸ್ ಯುವರ್ ಹ್ಯಾಂಡ್ಸ್. ಹೈ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ ಯೂನಿವರ್ಸ್ ಇಂದ, ಪೂರ್ಣ ಚಂದ್ರನ ಶಕ್ತಿಯಿಂದ. ಹಸ್ತಗಳಲ್ಲಿ ಒಂದು ಎನರ್ಜಿ ತುಂಬಿಕೊಳ್ಳಿ. ನಿಮ್ಮ ಫಿಂಗರ್ಸ್ ಮುಖಾಂತರ ದೇಹ, ಮನಸ್ಸು, ಆತ್ಮವನ್ನ ರೀಚಾರ್ಜ್ ಮಾಡ್ಕೊಳ್ತಾ ಎರಡೂ ಹಸ್ತವನ್ನ ಸೇರಿಸಿ ನಮಸ್ಕಾರ ಮುದ್ರೆಗೆ ಬರ್ತಾ rub your palms. ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ gently, slowly open your eyes. Yes. So, ಈಗ take the bay leaf holder. Okay. So, holder ಇಲ್ಲ ಅಂದ್ರೆ ಪರವಾಗಿಲ್ಲ, ಕೈಯಲ್ಲಿ ಇಟ್ಕೊಳ್ಳಿ. ಸೊ ಏನು ದೀಪ ಅಥವಾ ಬೌಲ್ ಇದೆ, ಕ್ಯಾಂಡಲ್ ಇದೆ, ಸೊ ಬರ್ನ್ ಲೈಕ್ ದಿಸ್. ಅದರ ಆಶಸ್ ಎಲ್ಲ ತಟ್ಟೆ ಒಳಗಡೆ ಅಥವಾ ಬೌಲ್ ಒಳಗಡೆ ಬೀಳ್ಬೇಕು. ಸೊ ಇದು ಬರ್ನ್ ಮಾಡಿದಾಗ ಏನು ಹೊಗೆ ಬರುತ್ತಲ್ವಾ, ದಿಸ್ ಇಸ್ ವೆರಿ ಪವರ್ಫುಲ್, ವೆರಿ ಗುಡ್ ಫಾರ್ ಹೆಲ್ತ್ ಅಂಡ್ ಆಸ್ಪಿಸಿಯಸ್. ಒಂದೊಂದೇ ಬೇ ಲೀಫ್ ನ ಬರ್ನ್ ಮಾಡಿ. ನೈಸ್. ವೆರಿ ಗುಡ್, ವೆರಿ ಗುಡ್, ವಂಡರ್ಫುಲ್. ಎಲ್ಲರೂ ಕ್ಯಾಮ್ರಾ ಆನ್ ಮಾಡ್ಕೊಂಡು ಮಾಡ್ತಾ ಇದ್ದೀರಾ, ಸೋ ನೈಸ್. ತುಂಬಾ ಜನ ಕ್ಯಾಮ್ರಾ ಆಫ್ ಮಾಡಿದ್ದೀರಾ. ಡನ್. ಓಕೆ, ಇನ್ನ ಕೆಲವರು ಬಂದ್ ಮಾಡ್ತಾ ಇದ್ದೀರಾ, ಮಾಡಿ. ಡನ್ ಆಯ್ತಾ? ಸೊ ಈಗ ಈ ತಟ್ಟೆ ಅಥವಾ ಬೌಲಲ್ಲಿ ಏನಿದೆ, ಈ ಆಶಸ್, ಇದನ್ನ ಇವಾಗ ಆಚೆ ಹೋಗ್ಬೇಕು. ರೈಟ್ ನಾವು ಈಗ್ಲೇ ಟೆರೆಸ್ ಅಥವಾ ಬಾಲ್ಕನಿ ಅಥವಾ ಹೊರಗಡೆ ಹೋಗ್ಬಿಟ್ಟು ಚಂದ್ರ ಕಾಣಿಸಿದ್ರೆ ಓಕೆ, ಕಾಣಿಸಿಲ್ಲ ಅಂದ್ರೂ ಪರವಾಗಿಲ್ಲ. ಆಕಾಶವನ್ನ ನೋಡ್ತಾ
ಯೂನಿವರ್ಸ್ಗೆ ಒಂದು ಥ್ಯಾಂಕ್ ಯು ಹೇಳ್ತಾ, ಗ್ರಾಟಿಟ್ಯೂಡ್ ನ ಸಲ್ಲಿಸ್ತಾ, ಇದೆಲ್ಲವೂ ಅಚೀವ್ ಆಗಿದೆ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ತಾ ಬ್ಲೋ ಮಾಡಿ. ಸೊ ಇದನ್ನ ಗಾಳಿಗೆ ಹಾರೋ ತರ ಬ್ಲೋ ಮಾಡಿ. ಓಕೆ, ಯೂನಿವರ್ಸ್ಗೆ ಸಬ್ಮಿಟ್ ಮಾಡಿ. ಅಲ್ಲೇ ಒಂದು 30 ಸೆಕೆಂಡ್ ನಿಂತ್ಕೊಂಡು ಮೆಡಿಟೇಟ್ ಮಾಡಿ, ವಿಜುವಲೈಸ್ ಮಾಡಿ, ಎಲ್ಲವೂ ಅಚೀವ್ ಆಗಿದೆ, ಅಚೀವ್ ಆಗ್ತಾ ಇದೆ ಅನ್ನೋ ರೀತಿ ವಿಜುವಲೈಸ್ ಮಾಡ್ತಾ ಕಮ್ ಬ್ಯಾಕ್. ಎಲ್ಲರೂ ವಾಪಸ್ ಬನ್ನಿ. ಓಕೆ, ರೈಟ್ ನಾವು ಎಲ್ಲರೂ ಹೋಗ್ತೀರಾ, ಬ್ಲೋ ಮಾಡಿ 30 ಸೆಕೆಂಡ್ ನಿಂತ್ಕೊಂಡು ಮೆಡಿಟೇಟ್ ಮಾಡ್ಬಿಟ್ಟು ವಾಪಸ್ ಬನ್ನಿ ಎಲ್ಲರೂ, ಪ್ರತಿಯೊಬ್ರು. ಸೊ ನಾನು ಹೋಗ್ಬಿಟ್ಟು ಮಾಡ್ಬಿಟ್ಟು ಬರ್ತೀನಿ. ಕಮ್ ಬ್ಯಾಕ್. ಎಸ್. ಸೊ ಕ್ಯಾಮ್ರಾ ಆನ್ ಆಗಿರೋರು ವಾಪಸ್ ಬಂದಾಗ ಕಾಣಿಸ್ತಾ ಇದೆ, ಬಟ್ ಕ್ಯಾಮ್ರಾ ಆಫ್ ಆಗಿರೋರು ಐ ಡೋಂಟ್ ನೋ ನೀವು ವಾಪಸ್ ಬಂದಿಲ್ವಾ ಅಂತ ಹೇಳಿ. ಸೊ ಇಫ್ ಯು ಆರ್ ಡನ್, ಡಿ ಅಂತ ಹಾಕಿ, ಡನ್ ಅಂತ ಹಾಕಿ. ಓಕೆ, ಡನ್. ಸೊ ರೈಟ್ ನಾವು ಈಗ ನಾವೊಂದು ಕಮ್ಯುನಿಟಿ ಬ್ಲೆಸ್ಸಿಂಗ್ಸ್ ಮಾಡೋಣ ಪ್ರತಿಯೊಬ್ರು. ಒನ್ಸ್ ಅಗೇನ್ ಸಿಟ್ ಸ್ಟ್ರೈಟ್. ಓಕೆ, ಸೊ ನಿಮ್ಮ ಎರಡೂ ಹಸ್ತಗಳನ್ನ ಮೇಲೆತ್ತಿ, ರೈಸ್ ಯುವರ್ ಹ್ಯಾಂಡ್ಸ್, ಕ್ಲೋಸ್ ಯುವರ್ ಐಸ್. ಎಲ್ಲರೂ ಕಣ್ಣು ಮುಚ್ಕೊಳ್ಳಿ, ಕ್ಲೋಸ್ ಯುವರ್ ಐಸ್, ಜಸ್ಟ್ ರೈಸ್ ಯುವರ್ ಹ್ಯಾಂಡ್ಸ್. ಹಸ್ತಗಳಲ್ಲಿ ಒಂದು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಇಮ್ಯಾಜಿನ್ ಮಾಡಿ ಯೂನಿವರ್ಸ್ ಇಂದ, ಪೂರ್ಣ ಚಂದ್ರನಿಂದ ಒಂದು ಗೋಲ್ಡನ್ ಕಲರ್ ಎನರ್ಜಿ ಸರ್ಕಲ್, ಎನರ್ಜಿ ಬಾಲ್ ಅನ್ನ ನಿಮ್ಮ ಹಸ್ತಗಳಲ್ಲಿ ರಿಸೀವ್ ಮಾಡ್ತಾ ಇದ್ದೀರಾ, ಹಸ್ತಗಳಲ್ಲಿ ತುಂಬಿಕೊಳ್ತಾ ಇದ್ದೀರಾ. ಫೀಲ್ ಮಾಡಿ ನಿಮ್ಮ ಹಸ್ತ ಹೆವಿ ಆಗ್ತಾ ಇದೆ. ಅಂಡ್ ಎರಡೂ ಹಸ್ತವನ್ನ ಆಶೀರ್ವಾದ ರೂಪದಲ್ಲಿ ಇಟ್ಕೊಳ್ಳಿ, ಬ್ಲೆಸ್ಸಿಂಗ್ಸ್ ರೂಪದಲ್ಲಿ ಇಟ್ಕೊಳ್ಳಿ. ನಮ್ಮೆಲ್ಲ ಕಮ್ಯುನಿಟಿ ಮೆಂಬರ್ಸ್ ಯಾರೆಲ್ಲ ಅಟೆಂಡ್ ಮಾಡ್ತಾ ಇದ್ದಾರೆ ಅವ್ರು ಎಲ್ಲರಿಗೂ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ.
ಎಲ್ಲ ವಿಶಸ್ ಎಲ್ಲ ಫುಲ್ಫಿಲ್ ಆಗಿದೆ, ಆಗ್ತಾ ಇದೆ ಅನ್ನೋ ರೀತಿ ಬ್ಲೆಸ್ಸಿಂಗ್ಸ್ ಕೊಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನ ಇಮ್ಯಾಜಿನ್ ಮಾಡಿ, ಅವ್ರಿಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ಹಸ್ತವನ್ನ ನಿಮ್ ಕಡೆ ಟರ್ನ್ ಮಾಡ್ತಾ ನಿಮ್ಗೂ ಕೂಡ ಎನರ್ಜಿ ಕೊಟ್ಕೊಳ್ಳಿ, ಬ್ಲೆಸ್ಸಿಂಗ್ಸ್ ಕೊಟ್ಕೊಳ್ಳಿ. ಎರಡು ಕೈನ ಜೋಡಿಸಿ ತಲೆಬಾಗಿ ನಮಸ್ಕಾರ ಮಾಡ್ತಾ ಇವತ್ತಿನ ಈ ಒಂದು ಹುಣ್ಣಿಮೆ ರಿಚುವಲ್ಗೆ ಕಮ್ಯುನಿಟಿಗೆ ಥ್ಯಾಂಕ್ ಯು ಹೇಳ್ತಾ ರಬ್ ಯೋರ್ ಪಾಮ್ಸ್. ಕಣ್ಣು ಮುಖಕ್ಕೆ ಮತ್ತೆ ದೇಹದ ಅವಶ್ಯಕತೆ ಇರೋ ಭಾಗಕ್ಕೆಲ್ಲ ಎನರ್ಜಿ ಕೊಡ್ತಾ gently slowly open your eyes. Drink water, ನೀರ್ ಕುಡಿರಿ. ಕ್ಯಾಂಡಲ್ ಇವಾಗ ಆಫ್ ಮಾಡ್ಬೋದು ನೀವು, ದೀಪ ಅಥವಾ ಕ್ಯಾಂಡಲ್ ಏನ್ ಹಚ್ಕೊಂಡಿದ್ದೀರಾ ಬಾಯಲ್ಲಿ ಆರಿಸ್ಬೇಡಿ, ಕೈಯಲ್ಲಿ ಆರಿಸಿ. ಬಾಯಲ್ಲಿ ಆರಿಸ್ಬಾರ್ದು, ಸರಿನಾ? ಸೊ ದಟ್ಸ್ ಇಟ್. ಥ್ಯಾಂಕ್ ಯು ಸೋ ಮಚ್. ಸೊ ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ಹುಣ್ಣಿಮೆ ರಿಚುವಲ್ ಅನುಭವ ಹೇಗಿತ್ತು? ಒಂದು ವರ್ಡ್ ಅಲ್ಲಿ ಅನ್ಮ್ಯೂಟ್ ಮಾಡಿ ಹೇಳಿ ಪ್ರತಿಯೊಬ್ರು ಕೂಡ. ಹೌ ಆರ್ ಯು ರೈಟ್ ನೌ? ತುಂಬಾ ಚೆನ್ನಾಗಿತ್ತು ಗುರುಗಳೇ, ತುಂಬಾ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಸರ್. ಲೋಕಕ್ಕೂ ಬಂದಂಗೆ ಆಯ್ತು ಗುರೂಜಿ. ಚೆನ್ನಾಗಿತ್ತು ಸರ್. ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿತ್ತು. Thank you so much. Thank you. Amazing, sir. Thank you so much. ತುಂಬಾ ಎಂಜಾಯ್ ಮಾಡಿದೆ ಸರ್, ತುಂಬಾ ಚೆನ್ನಾಗಿತ್ತು. Thank you so much. Thank you so much. 2-3 things. Wait for few minutes. 2-3 things ಹೇಳ್ಬೇಕು. Thank you, thanks. It's a wonderful session. 2-3 things. ಮೊದಲನೇದು, ನೀರ್ ಬಾಟಲ್ನ ತುಂಬಿಸಿ, ಮತ್ತೆ ಸರಿನಾ? ನೀರ್ ಬಾಟಲ್ನ ತುಂಬಿಸಿ ಮತ್ತೊಂದ್ಸರಿ ನಿಮ್ಮ ಕೈಯಲ್ಲಿ ಇಟ್ಕೊಂಡು ನಿಮ್ಮ ವಿಷಸ್ ಏನ್ ಬರ್ದಿದೆ ಅದೆಲ್ಲ ಹೇಳ್ಕೊಳ್ತಾ ವಿಜುವಲೈಸ್ ಮಾಡ್ತಾ ಚಾರ್ಜ್ ಮಾಡಿ, ಕೈಯಿಂದ ಎನರ್ಜಿ ಕೊಡ್ತಾ ಚಾರ್ಜ್ ಮಾಡಿ. ನೀರ್ ಬಾಟಲ್ನ ಕ್ಲೋಸ್ ಮಾಡ್ಬಿಟ್ಟು ಮನೆಯಿಂದ ಆಚೆ, ರೈಟ್? ಸೊ ಹೊರಗಡೆ ಬಾಲ್ಕನಿ ಅಥವಾ ಡೋರ್ ಇಂದ ಆಚೆ ಎಲ್ಲಾದ್ರೂ ಸರಿ, ಬೆಳದಿಂಗಳ ಬೆಳಕ್ ಬಿದ್ರು ಓಕೆ, ಬೆಳಕ್ ಬೀಳಿಲ್ಲ ಅಂದ್ರೂ ಪರವಾಗಿಲ್ಲ, ಜಸ್ಟ್ ಹೊರಗಡೆ ಇಡಿ. ರಾತ್ರಿ ಪೂರ್ತಿ ಚಾರ್ಜ್ ಆಗತ್ತೆ. ಫುಲ್ ಮೂನ್ ಎನರ್ಜಿಯಿಂದ ವಾಟರ್ ಚಾರ್ಜ್ ಆಗತ್ತೆ. ಸೊ ಬೆಳಗ್ಗೆ ಎದ್ದ ತಕ್ಷಣ, ಬಿಫೋರ್ ಸನ್ರೈಸ್ ಆದ್ರೆ ಓಕೆ, ಅದರ್ವೈಸ್ ಆಲ್ಸೋ ಬೆಳಗ್ಗೆ ಎದ್ದ ತಕ್ಷಣ ಆ ನೀರ್ ಬಾಟಲ್ನ ಕುಡಿಬೇಕು, ಕಂಪ್ಲೀಟ್ ನೀರನ್ನ ಖಾಲಿ ಮಾಡ್ಬೇಕು. ಡನ್? ಮಾಡ್ತೀರಾ ಎಲ್ಲರೂ? ಎಸ್. ಫಸ್ಟ್ ಥಿಂಗ್ ಎಲ್ಲರೂ ಮಾಡಿ, ಈಗ ಸೆಷನ್ ನಂತರ ಅದನ್ನ ಮಾಡ್ಬೇಕು. ಸೆಕೆಂಡ್ ಥಿಂಗ್, ಈ ಒಂದು ಫುಲ್ ಮೂನ್ ಏನ್ ಮೆಡಿಟೇಷನ್ ಇತ್ತು, ಸೊ ಹೇಗಿತ್ತು ಅನುಭವ, ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಇಟ್ ವಾಸ್ ನೈಸ್, ರೈಟ್? ಸೊ ಐ ಆಮ್ ಪ್ಲಾನಿಂಗ್ ಈ ಒಂದು ಮೆಡಿಟೇಷನ್ ಅನುಭವ ನಿಮ್ಗೆಲ್ಲರಿಗೂ ಮತ್ತೆ ಸಿಗ್ಲಿ, ಎಲ್ಲ ಸ್ವಲ್ಪ ಕಲೀಲಿ, ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ಮತ್ತೆ ನಾನು 5 days ಒಂದು ಮೆಡಿಟೇಷನ್ ಕ್ಲಾಸ್, ಫ್ರೀ ಕ್ಲಾಸ್ನ ಕಂಡಕ್ಟ್ ಮಾಡಬೇಕು ಅಂತ ಹೇಳಿ ಮಂಡೆಯಿಂದ ಬೆಳಗ್ಗೆ ಹೊತ್ತು. ಸೊ ಹೌ ಮೆನಿ ಆಫ್ ಯು ರೆಡಿ? ಎಷ್ಟು ಜನ ರೆಡಿ ಇದ್ದೀರಾ ಜಾಯಿನ್ ಆಗ್ಲಿಕ್ಕೆ? ಬೆಳಗ್ಗೆ ಒಂದು half an hour, 5:30 ಇಂದ 6 o'clock. Are you all ready? Yes. So 5 days ಸಹಜ ಧ್ಯಾನ ಮೆಡಿಟೇಷನ್ ಕ್ಲಾಸ್, ಫ್ರೀ ಕ್ಲಾಸ್ ಇದು. ಸೊ 10 ಜನಕ್ಕೆ ಶೇರ್ ಮಾಡ್ಬೋದು, ಇನ್ವೈಟ್ ಮಾಡ್ಬೋದು, ಕಲಿಯೋ ತರ ಮಾಡ್ಬೋದು. ಸೊ ನೀವು ಕೂಡ ಎಲ್ಲರೂ ಜಾಯಿನ್ ಆಗಿ. ಓಕೆ. ಇನ್ನೊಂದು ಅನೌನ್ಸ್ಮೆಂಟ್, ಎಷ್ಟು ಜನಕ್ಕೆ ಆಕ್ಚುಲಿ ಮಕ್ಕಳನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಥವಾ ಮಕ್ಕಳ ಒಂದು ಸೈಕಾಲಜಿ, ಪ್ಯಾರೆಂಟಿಂಗ್ ಬಗ್ಗೆ ತಿಳ್ಕೊಳಕ್ ಎಷ್ಟು ಜನಕ್ಕೆ ಆಸೆ ಇದೆ? ಎನಿ ಏಜ್, ಚಿಕ್ಕ ಮಕ್ಳು ಇರ್ಬೋದು, ಸ್ವಲ್ಪ ದೊಡ್ಡವ್ರು ಇರ್ಬೋದು, ಅಥವಾ ಕಾಲೇಜ್ ಹೋಗೋ ಮಕ್ಳಿಂತ ಇರ್ಬೋದು. ಮಕ್ಳಂದಾಗ 0 ಇಂದ ಹಿಡಿದು 17, 18, 20 ವಯಸ್ಸವರೆಗೂ ಮಕ್ಕಳೇನೆ. ಸೊ ಮಕ್ಕಳ ಒಂದು ಪ್ಯಾರೆಂಟಿಂಗ್ ನ ತಿಳ್ಕೊಬೇಕು ಅಂದ್ರೆ, ಸೊ ಸಂಡೇ ಈವ್ನಿಂಗ್
ಒಂದು 7:30-8 ಗಂಟೆ, ಐ ಡೋಂಟ್ ನೋ ದ ಟೈಮ್, ಎಕ್ಸಾಕ್ಟ್ಲಿ ಟೈಮ್ ಗೊತ್ತಿಲ್ಲ, ಅನೌನ್ಸ್ ಮಾಡ್ತೀವಿ. ಸೊ ರೂಪಾ ಮೇಡಮ್, ಹೂ ಇಸ್ ಚೈಲ್ಡ್ ಸೈಕಾಲಜಿಸ್ಟ್ ಅಂಡ್ ಸಕ್ಸಸ್ ಕೋಚ್ ಅಂಡ್ ಸ್ಕೂಲ್ ನಡೆಸ್ತಾರೆ. ಸೊ ಪ್ಯಾರೆಂಟಿಂಗ್ ಕೋಚ್ ಅವರು. ಸೊ ಶಿಲ್ ಬಿ ಕಂಡಕ್ಟಿಂಗ್ ಒಂದು ಪ್ಯಾರೆಂಟಿಂಗ್ ಸೆಷನ್, ಫ್ರೀ ಕ್ಲಾಸ್ ನ ಕಂಡಕ್ಟ್ ಮಾಡ್ತಾರೆ. ಸೊ ಯು ಕ್ಯಾನ್ ಆಲ್ ಜಾಯಿನ್. ಯಾರಿಗೆ ಪ್ಯಾರೆಂಟಿಂಗ್ ಬಗ್ಗೆ ಕಲಿಯಕ್ಕೆ ಆಸೆ ಇದೆ, ಸೊ ಯು ಕ್ಯಾನ್ ಆಲ್ ಜಾಯಿನ್. ಡನ್. ಸಂಡೇ ಆಗ್ತೀರಾ? ಸೊ ಹಾಗೆ ಅದು ಫ್ರೀ ಕ್ಲಾಸು, ಇನ್ನೊಂದು ಜನಕ್ಕೆ ಶೇರ್ ಮಾಡ್ಬೋದು, ಕಲಿಯೋ ತರ ಜಾಯಿನ್ ಮಾಡಿಸ್ಬೋದು ನೀವು ಕೂಡ. ಡನ್. ಸೊ ಮಂಡೆಯಿಂದ 5 days ಮಾರ್ನಿಂಗ್ ಮೆಡಿಟೇಷನ್ ಕ್ಲಾಸ್ ನನ್ನ ಕಡೆಯಿಂದ ಇರುತ್ತೆ, ಸಂಡೇ ನೈಟ್ ಪ್ಯಾರೆಂಟಿಂಗ್ ಕ್ಲಾಸ್ ಇರುತ್ತೆ. ಓಕೆ, ಸೊ ದಟ್ಸ್ ಇಟ್. ಥ್ಯಾಂಕ್ ಯು ಸೋ ಮಚ್. ಶುಭರಾತ್ರಿ. ಹ್ಯಾಪಿ ನೈಟ್ ಆಲ್ ಆಫ್ ಯು. ಎಕ್ಸಲೆಂಟ್ ನೈಟ್. ಗ್ರೂಪ್ ಅಲ್ಲಿ ಬರುತ್ತೆ, ಗ್ರೂಪ್ ಅಲ್ಲಿ ಇರಿ, ಗ್ರೂಪ್ ಥ್ಯಾಂಕ್ ಅಲ್ಲಿ ಯು ಸರ್, ಬರುತ್ತೆ. ಒಳ್ಳೆ ಒಳ್ಳೆ ಆಫರ್ಸ್ ಗಳನ್ನ ಕೊಡ್ತಾ ಇದ್ದೀರಾ ಸರ್. ಥ್ಯಾಂಕ್ ಯು ಸೋ ಮಚ್. Thank you, sir. Thank you. So much, ಗುರುಜಿ. Thank you, ಗುರುಜಿ. ಅದೇ ನಿಮ್ಮನ್ನು ನೋಡತಕ್ಕಂಥ ಭಾಗ್ಯ ಕೊಟ್ಟದ್ರೆ ಮೇನು. ಧನ್ಯವಾದಗಳು ಗುರುಜಿ. So much. Thank you so much. Thank you all of you. Shubharatri. Excellent night. So exit ಆಗೋಂಥವ್ರು ಎಕ್ಸಿಟ್ ಆಗ್ಬೋದು, ಎಕ್ಸಿಟ್ ಆಗೋಂಥವ್ರು ಎಕ್ಸಿಟ್ ಆಗ್ಬೋದು. ಯಾರಾದ್ರೂ ಒಂದು 3-4 ಮೆಂಬರ್ಸ್ ಹೊಸಬ್ರು ಇವತ್ತು ಫಸ್ಟ್ ಟೈಮ್ ಅಟೆಂಡ್ ಮಾಡಿದಂಥವ್ರು ನಿಮ್ಮ ಅನುಭವ ಶೇರ್ ಮಾಡ್ತೀರಾ ಅಂದ್ರೆ ಅಂಥವ್ರು ಹ್ಯಾಂಡ್ ರೈಸ್ ಮಾಡಿ, ಒಂದು 2-3 ಜನ ಮಾತು ಕೇಳೋಣ. ದೆನ್ ವಿಲ್ ಎಂಡ್ ದ ಸೆಷನ್. ಓಕೆ, ನಾಟ್ ಓಲ್ಡ್ ಸ್ಟೂಡೆಂಟ್ಸ್ ಬೇಡ, ನೀವೆಲ್ಲ ತುಂಬಾ ಮಾತಾಡಿದಿರ ಗೊತ್ತು. ಸೊ ಇವತ್ತು ಯಾರು ಫಸ್ಟ್ ಟೈಮ್ ಅಟೆಂಡ್ ಮಾಡಿದಿರಾ, ನಿಮ್ಮ ಅನುಭವ ಹಂಚ್ಕೊಳಕ್ 1-2-3 ಜನ ಹ್ಯಾಂಡ್ ರೈಸ್ ಮಾಡಿ. ಶಾಲಿನಿ ಅವರೇ. ಸರ್, ನಾನು ನಿಮ್ ಓಲ್ಡ್ ಸ್ಟೂಡೆಂಟ್ಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮಿಂದ ತುಂಬಾ ಕಲ್ತಿದ್ದೀನಿ. ನನ್ನ ಲೈಫ್ ಅಲ್ಲಿ ಅನ್ಕೊಂಡಿದ್ದೆಲ್ಲ ನಿಮ್ಮಿಂದ ಅಚೀವ್ ಮಾಡ್ತಾ ಇದ್ದೀನಿ. ತುಂಬಾ ತುಂಬಾ ಥ್ಯಾಂಕ್ ಯು ಸರ್. ನೀವು ಹೇಳೋ ಎಲ್ಲಾ ಕ್ಲಾಸಸ್ ಅಟೆಂಡ್ ಮಾಡ್ತಾ ಇದ್ದೀನಿ. ವಂಡರ್ಫುಲ್. ನಿಮ್ ಇಂದ ಒಂದ್ 4 months ಆಯ್ತು ಸರ್. ನನ್ ಲೈಫ್ ತುಂಬಾ ಚೇಂಜ್ ಮಾಡ್ಕೊಂಡಿದೀನಿ. ಆಕ್ಚುಲಿ ಬಂದು ಶ್ವೇತಾ, ಇನ್ಫಿನಿಟಿ ಶ್ವೇತಾ ಅವ್ರು ಬಂದ್ಬಿಟ್ಟು ನ್ಯೂಮರಾಲಜಿ ಎಲ್ಲ ಕೋರ್ಸ್ ಎಲ್ಲ ಕಲಿಸಿದ್ರು. ನಿಮ್ಮಿಂದ ನಮ್ ಫ್ಯಾಮಿಲಿ, ನಮ್ಮ ಇದೆಲ್ಲ ನಾವು ತುಂಬಾ ಚೇಂಜ್ ಮಾಡ್ಕೊಂಡಿದೀವಿ ಸರ್. ಫಸ್ಟ್ ಥಿಂಗ್ಸ್ ಬರೋದೇ ನೀವು ನಮ್ಗೆ ಮಾರ್ನಿಂಗ್ ಎದ್ರೆ ಗುರುಗಳು, ದೇವ್ರು ಅಂತಾನೆ ಇನ್ನೊಂದು ಇದು ಅನ್ನೋದಕ್ಕೆ ಹೇಳಕ್ಕೆ ಸರ್. ತುಂಬಾ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಬ್ಯೂಟಿಫುಲ್ ಶೇರಿಂಗ್. ಇನ್ನ ಒಳ್ಳೇದಾಗ್ಲಿ. ಫಸ್ಟ್ ಟೈಮ್ ನನ್ ಮಗ ಕುತ್ಕೊಂಡು ನಿಮ್ದು ಅಟೆಂಡ್ ಮಾಡ್ದ, ನಾನ್ ಮಾಡ್ಬೇಕಮ್ಮ ಇವತ್ತು ಅಂತ ಹೇಳಿ 6 years ಸರ್. ಅವ್ರು ನಿಮಗ್ ಥ್ಯಾಂಕ್ಸ್ ಹೇಳ್ತಾರಂತೆ. ಥ್ಯಾಂಕ್ ಯು ಸರ್. ವೆಲ್ಕಮ್ ಪುಟ, ವೆಲ್ಕಮ್. ವೆರಿ ನೈಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಫಾರ್ ಶೇರಿಂಗ್. ರೇಣುಕಾ ಜಯರಾಮ್ ಅವರೇ. ಸರ್ ನಮಸ್ತೆ. ನಮಸ್ತೆ. ತುಂಬಾ ಖುಷಿ ಆಗ್ತಿದೆ. ಇದು ಸಾಮಾನ್ಯಗೆ ನನ್ನ ಲೈಫಲ್ಲಿ ಮೊದಲನೇ ಕ್ಲಾಸಸ್. ನಾನು ಯೋಗ ಟೀಚರ್ ಆಗಿರೋದ್ರಿಂದ ಬೇರೆಯವ್ರಿಗೆ ಕೆಲವೊಂದು ಕ್ಲಾಸಸ್ ಕೊಡ್ತಿದ್ದೆ, ಆದ್ರೆ ನಾನ್ ಕಲೀಲಿಕ್ಕೆ ತುಂಬಾ ಆಸಕ್ತಿ ಇತ್ತು. ನನ್ಗೆ ಅವಕಾಶ ಸಿಗ್ತಾ ಇರ್ಲಿಲ್ಲ. ಇದು ಫಸ್ಟ್ ನನ್ಗೆ ಅಪರ್ಚುನಿಟಿ ಅಂತ ಹೇಳ್ಬೋದು. ಇವತ್ತು ಇನ್ನೊಂದು ಯಾವ್ದೋ ಒಂದು ಸಾವಾಗಿತ್ತು, ನಾನು ಊರಿಗೆ ಹೋಗಿದ್ದೆ, ಬಂದು ತುಂಬಾ ಲೇಟ್ ಆಯ್ತು. ನಾನು ಗ್ರೂಪ್ ಅಲ್ಲಿ ನೋಡಿರ್ಲಿಲ್ಲ ಏನೇನೋ ಈ ಮೆಟೀರಿಯಲ್ ಬೇಕಿದೆ ಅಂತ. ಆಕ್ಚುಲಿ ಇವತ್ತು ಮಾನಸಿಕವಾಗಿ ಮಾಡಿದೆ. ನೀವೇನ್ ಹೇಳಿದ್ರು ಅದನ್ನ ನಾನು ದೈಹಿಕವಾಗಿ ಹೊರಗಡೆ ವಸ್ತುಗಳು ಇಲ್ಲ ಅಂದ್ರೂ ಕೂಡ ನಾನು ಮಾನಸಿಕವಾಗಿ ಮಾಡಿದೆ. ತುಂಬಾ ಸಂತೋಷ ಆಯ್ತು. ತುಂಬಾ ಎಮೋಷನಲಿ ಆದೆ ನಾನು ಮೈನ್ ಮನೆಗೆ. ಸೊ ಅದ್ ಮಾಡ್ತಾ ಆ ಫೀಲಿಂಗ್ ಇತ್ತಲ್ಲ, ನನ್ನೊಳಗ್ ನಾನೇ ಮುಳುಗೋಗಿದ್ದೆ. ತುಂಬಾ ಖುಷಿ ಆಯ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್ ಫಾರ್ ಬ್ಯೂಟಿಫುಲ್ ಶೇರಿಂಗ್. ಇದೇ ತರ ಅವಕಾಶಗಳು ಪ್ರತಿನಿತ್ಯ ಆಗಲೇ ಸಿಕ್ಕಿದ್ರು ಕೂಡ ನೀವು ಯಾವ ಟೈಮಲ್ಲಿ ಕೊಟ್ರು ಬೇಡ ಅಂತ ಅನ್ಸೋಲ್ದು. ತುಂಬಾ ಹೆಲ್ಪ್ ಆಗುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್ ಶೇರಿಂಗ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್. ರಾಮಕೃಷ್ಣ, ಶ್ರೀ ರಾಮಕೃಷ್ಣ ಅವರೇ. ಸರ್ ನಮಸ್ತೆ ಸರ್. ಎಸ್ ನಮಸ್ತೆ ಸರ್, ತುಂಬಾ ಧನ್ಯವಾದಗಳು. ಇದು ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋಂಥದ್ದು. ಇಡೀ ನಾನು ಯೋಗದಲ್ಲಿ ಕೂಡ ಬೆಳ್ಳಿದಿಂಗಳ ಊಟ ಅಂತ ಮಾಡ್ತಾ ಇದ್ವಿ, ಆದ್ರೆ ಇಷ್ಟೊಂದು ವಂಡರ್ಫುಲ್ ಅಲ್ಲಿ ಇರ್ತಾ ಇರ್ಲಿಲ್ಲ ಆಗ. ಈ ಒಂದು ವಿಷಯನ ತಾವು ಬಹಳಷ್ಟು ಇದ್ರಲ್ಲಿ ಹೇಳಿದ್ರಿ. ಇದು ವಿಡಿಯೋ ಕಟ್ ಆದಾಗ ನಾನು ಆ ಒಂದು ದೀಪನ ಆರಿಸ್ಬಿಟ್ಟಿದ್ದೆ.
ಮತ್ತೆ ಇನ್ನೊಂದ್ಸಾರಿ ಮಾಡೋಣ ಅಂತ ತಿರ್ಗಾ ಮಾಡಿದೀನಿ. ತಾವು ಇಂಥ ಕೆಲಸ ಕಾರ್ಯಗಳನ್ನ ತಮ್ಮಿಂದ ಬಹಳಷ್ಟು ಕಲಿತಾ ಇದೀವಿ. ತಮಗೆ ಧನ್ಯವಾದಗಳು ಗುರುಗಳೇ. ಥ್ಯಾಂಕ್ ಯು ಸೋ ಮಚ್ ಶ್ರೀರಾಮ್ ಅವರೇ ಫಾರ್ ಬ್ಯೂಟಿಫುಲ್ ಶೇರಿಂಗ್. ಲಾಸ್ಟ್ ಇನ್ನೊಬ್ರು ಚೇತನ್ ಅವರು. ನಮಸ್ತೆ ಗುರುಗಳೇ. ನಮಸ್ತೆ. ನಮಸ್ತೆ. ತುಂಬಾ ಚೆನ್ನಾಗಿತ್ತು. ಇದು ಫಸ್ಟ್ ಟೈಮ್ ನಮ್ ಬ್ರದರ್ ಗೋವರ್ಧನ್ ಇಂದ ನನಗೆ ಇವತ್ತು ನಿಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಅವಕಾಶ ಸಿಕ್ತು. ಮನಸ್ಪೂರ್ವಕವಾಗಿ ನನಗೆ ಒಂದು ಮಾನಸಿಕವಾಗಿ ನನಗೆ ಒಂದು ಎನರ್ಜಿ ಬಂದಂತ ಆಗಿದೆ. ತುಂಬಾ ಖುಷಿ ಆಯ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ತಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಚೇತನ್ ಅವರೇ ಫಾರ್ ಶೇರಿಂಗ್. ವೆರಿ ನೈಸ್, ಬ್ಯೂಟಿಫುಲ್. ಥ್ಯಾಂಕ್ ಯು. ಶಕುಂತಲಾ ರಾಯ್ ಅವರೇ. ಸರ್ ನಮಸ್ತೆ. ನಮಸ್ತೆ. ತುಂಬಾ ಖುಷಿ ಆಯ್ತು. ನಾನು ಫಸ್ಟ್ ಅದೇ ನ್ಯೂಮರಾಲಜಿ ಸೇರ್ಕೊಂಡಿದ್ದು ಒಂದು ಪಾಠ ಕಲಿಬೇಕು ಅಂತ, ಆದ್ರೆ ಇದ್ರಲ್ಲಿ ಎಲ್ಲ ಆಧ್ಯಾತ್ಮಿಕವಾಗಿ ಕಲಿಯುವ ತರ ಆಯ್ತು. ಈ ಹುಣ್ಣಿಮೆ ಧ್ಯಾನ ಅಂತ ಹೇಳುದು ಕೇಳಿದ್ದೆ, ಬಟ್ ಯಾವ ತರ ಮಾಡ್ಬೇಕು ಎಲ್ಲ ಗೊತ್ತಿರ್ಲಿಲ್ಲ. ನಾನ್ ಮೆಡಿಟೇಷನ್ ಎಲ್ಲ ಮಾಡ್ತಿದ್ದೆ, 10-20 ಮಿನಿಟ್ಸ್ ಹೀಗೆ ಮಾಡ್ತಿದ್ದೆ. ಆದ್ರೆ ಈ ಹುಣ್ಣಿಮೆ ಧ್ಯಾನ ತುಂಬಾ ಚೆನ್ನಾಗಿತ್ತು ಗುರುಗಳೇ. ಈ ರೀತಿ ಎಲೆಯಲ್ಲಿ ಎಲ್ಲ ಇದು ಮಾಡ್ತಾ ಏನೋ ಒಂಥರ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು, ಮನಸ್ಸಿಗೆ ನೆಮ್ಮದಿ ಆಯ್ತು. ನಿಮ್ಮಿಂದಾಗಿ ಇದೆಲ್ಲ ಸಿಕ್ಕಿತ್ತು ಅಂತ ಹೇಳಲಿಕ್ಕೆ ಖುಷಿ ಪಡ್ತೇನೆ ನಾನು. Super, madam. Thank you so much. Thank you for beautiful sharing. Done. So that's it. So for sharing, few members ಅವಕಾಶ ಕೊಟ್ಟೆ. ಸಿಗೋಣ ಮತ್ತೆ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ನೈಟ್ ಆಲ್ ಆಫ್ ಯು. ರಿಮೆಂಬರ್, ಎಲ್ಲರೂ ನೀರ್ ಬಾಟಲ್ ತುಂಬಿಸಿ ಇನ್ನೊಂದ್ಸರಿ ಕೈಲಿಟ್ಕೊಂಡು ವಿಷಸ್ ಎಲ್ಲ ಹೇಳ್ಕೊಳ್ಳಿ, ಚಾರ್ಜ್ ಮಾಡಿ ಹೊರಗಡೆ ಇಡಿ. ಓಕೆ, ಮನೆಯಿಂದ ಆಚೆ ಹೊರಗಡೆ ಇಟ್ಬಿಟ್ಟು ರಾತ್ರಿ ಪೂರ್ತಿ ಚಾರ್ಜ್ ಆಗ್ಲಿ, ಬೆಳಗ್ಗೆ ಎದ್ದ ತಕ್ಷಣ ಆ ನೀರನ್ನ ಕುಡೀರಿ ಎಲ್ಲರೂ. ಸರಿನಾ? ಮಾಡ್ತಿರಲ್ಲ? ಎಲ್ಲರೂ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ನೈಟ್. Thank you, Gurule. Thanks a lot. Thank you so much, sir. Thank you, sir. Thank you. ಧನ್ಯವಾದಗಳು ಗುರುಗಳೇ. Thank you, Thank you so much, sir. Thank you so much. Thank you so much, sir. Thank you. Thank you, sir. Thank you, sir.